ದೇಶದ ಜನಸಂಖ್ಯೆ 146 ಕೋಟಿಯನ್ನು ದಾಟ್ತಾ ಇದೆ. ಭಾರತದ ಜನಸಂಖ್ಯೆ, ಒಟ್ಟು ಜಗತ್ತಿನ ಜನಸಂಖ್ಯೆ 700 ಕೋಟಿ. ಅದರೊಳಗೆ 150 ಕೋಟಿ ನಾವು ಅದೀವಿ. ಚೀನಾದವರು ಸಹಿತ ಈಗ ನಮ್ಗಿಂತಲೂ ಕಡಿಮೆ, ಅವ್ರು 142 ಕೋಟಿ ಅವ್ರದ್ದು. ನಾವು 146 ಕೋಟಿಗೆ ಬಂದೀವಿ. ಈ ದೇಶದ ಶಕ್ತಿ ಯಾವುದು ಅಂದ್ರೆ, ಒಂದು ಆ ದೇಶದ ಖನಿಜ ಸಂಪತ್ತು, ಆ ದೇಶದ ಬುದ್ಧಿ ಸಂಪತ್ತು, ಆ ದೇಶದ ಶ್ರಮ ಸಂಪತ್ತು, ಆ ದೇಶದ ನಿಸರ್ಗ ಸಂಪತ್ತು, ಇವೆಲ್ಲವೂ ಆ ದೇಶದ ಬಲಸ್ಥಾನಗಳು. ನಮ್ಮ ದೇಶದೊಳಗೆ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಯುವಕರನ್ನು ಹೊಂದಿರತಕ್ಕಂಥ ದೇಶ ನಮ್ಮದು. ಇದು ಬಹಳ ಮಂದಿಗೆ ಇಂಜೆಕ್ಷನ್ ಮಾಡಿಕೊಡ್ತಾರೆ. ಇಂಜೆಕ್ಷನ್ ಸಿಗಲಿಲ್ಲ ಅಂತಂದ್ರೆ ನಾಯಿಗತೆ ರಸ್ತಾದ ಮೇಲೆ ಚಟಪಟ ಒದ್ದಾಡಕ್ಕೆ ಶುರು ಮಾಡ್ತಾರೆ. ಒಳಗದು ಸಿಗಲಿಲ್ಲ ಅಂದ್ರೆ ತ್ರಾಸಾಗತ್ತೈತಿ. ಗಾಡಿ ನೆಕ್ತಾರ, ನೆಲ ನೆಕ್ತಾರ, ತಲೆ ಕೆಟ್ಟಂಗೆ ಆಕೈತೆ ಅವ್ರಿಗೆ. ಸಿಗಲಿಲ್ಲ ಅನ್ನೋಣ. ಈಗ ಅಂಗಡಿಗಳಾಗ ಮೊದಲು ನೀವು ಬರೆದದ್ದನ್ನು ಡಿಲೀಟ್ ಮಾಡೋಕೆ ಸಿಗ್ತಿರ್ತಲ್ಲ, ಬೆಳೆದು ಏನಂತೀರ ಅದಕ್ಕೆ? ವೈಟ್ನರು, ಹೌದಲ್ಲ? ವೈಟ್ನರು ಬರೆದದ್ದನ್ನು ಅಳಕಸಾಕ್ ಬಳಸ್ತಿದ್ದೀವಿ ಮೊದಲು. ಈಗ ನಮ್ಮ ಹುಡುಗರು ವೈಟ್ನರ್ ಸಹಿತ ಕುಡಿಯಾಕತ್ತಾವ. ಮತ್ತೇನೇನೋ ಸುಟ್ಟು ಅದ್ರ ವಾಸನೆ ತಗೊಳಕತ್ಯಾರ. ಮತ್ತೇನೋ ಸಿಗಾರೇಟ್ ಅಂತ ಅವನ್ ಸೇದಾಕತ್ಯಾರ. ಇದನ್ನು ಮಾಡೋಕ್ಕೆ ನಮ್ಗೆ ತೊಂದರೆ ಇಲ್ಲ, ಆದರೆ ಶಕ್ತಿ ಕಳ್ಕೊಂತಾರೆ. ಶಕ್ತಿ ಕಳ್ಕೊಂಡ್ರು ಅಂದ್ರೆ ಬುದ್ಧಿ ಕಳ್ಕೊತಾರೆ. ಅದರಿಂದ ಬುದ್ಧಿಶಕ್ತಿ ಹಾಳಾಗ್ತದೆ, ಆರ್ಥಿಕ ಶಕ್ತಿ ಕ್ಷೀಣ ಆಗ್ತದೆ.